ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಮತ್ತು ಈ ವಿಡಿಯೋ ಬಂದುಬಿಟ್ಟು ನನ್ನ ಮಗಳ ಬರ್ಡೇ ವಿಡಿಯೋ. ಎಲ್ಲರೂ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಸೊ ನಾನು ಮಾಲೆ ಹಾಕ್ಕೊಂಡಿದ್ದ ಕಾರಣ ಅಂತ ನಮ್ಮ ಮನೇಲಿ ಕೇಕ್ ಕಟ್ ಮಾಡಿಸ್ಲಿಲ್ಲ. ನನ್ನ ಫ್ರೆಂಡ್ ಮನೇಲಿ ಕೇಕ್ ಕಟ್ ಮಾಡಿಸ್ದೆ. ಮತ್ತು ಮಧ್ಯಾಹ್ನ ಹೊಟ್ಟೆ ಹಸಿವಾಯ್ತು ಅಂದ್ಬಿಟ್ಟು ಸ್ವಲ್ಪ ಪಾಪ್ಕಾರ್ನ್ ಮಾಡಿದ್ದೆ. ಸರಿ ಅಂತ ಅಪ್ಪ ಮಧ್ಯಾಹ್ನ ಬಂದು ಮಗಳಿಗೆ ಸರಿ ಮಾಡಿದ್ದೆ, ರಾಗಿ ಸರಿ. ಅದನ್ನು ತಿನ್ನಿಸ್ತಾಯಿದ್ರು. ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಇನ್ನು ಸಂಜೆ ಅವ್ರ ಮನೆಗೆ ಹೋದರೆ ಇನ್ನು ದೇವಸ್ಥಾನಕ್ಕೆ ಮೇಲೆ ಹೋಗಬೇಕು, ಎಲ್ಲ ಲೇಟ್ ಆಗುತ್ತೆ, ಬಂದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗ ಮಾಡಿಕೊಂಡು ಎಲ್ಲ ದೀಪ ಹಚ್ಕೊಂಡು ಹೂವು ಎಲ್ಲ ಹಾಕಿದ್ದೆ. ಮಾಮೂಲಿ ದೀಪ ಉರಿತಾ ಇತ್ತು. ಸರಿ ಅಂದ್ಬಿಟ್ಟು ಸಂಜೆ ಒಂದು 5-5:30 ಹಿಂಗೆ ಮಗಳಿಗೆ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಅಪ್ಪ ರೆಡಿ ಮಾಡ್ತಾಯಿದ್ರು. ಫ್ರಾಕ್ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ಸರಿ ಅಂತ ನಾನು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೆ. ಏನೋ ಅಂತಾಯಿದ್ರು ಅಂದ್ಬಿಟ್ಟು ನಾನು ಏನೋ ಮಾತಾಡ್ತಾಯಿದ್ದೆ. ಸರಿ ಅಂತ ನಾನು ಪೂಜೆ ಮುಗಿಸೋಣ ಅಂತ ಪೂಜೆ ಮುಗಿಸ್ತಾಯಿದ್ದೆ. ಅಷ್ಟರಲ್ಲಿ ಮಗಳನ್ನು ರೆಡಿ ಮಾಡಿ ಅಪ್ಪ ಮಗಳು ಇಬ್ಬರು ಮಂಗಳಾರತಿ ತಗೊಂಡು ಸರಿ ಅಂದ್ಬಿಟ್ಟು ಹೋದ್ವಿ. ನಾವು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲೇ ಕರೆಂಟು ಹೋಯಿತು. ಸರಿ ಅಂದ್ಬಿಟ್ಟು ಆದರೂ ಹೋಗೋ ದಾರಿಲಿ ಸ್ವಲ್ಪ ಏನೋ ಗಲಾಟೆ ಆಗ್ತಿತ್ತು. ಸರಿ ಅಂದ್ಬಿಟ್ಟು ಮುಂದೆ ಹೋದ್ವಿ. ದೇವಸ್ಥಾನ ಸಿಕ್ತು. ದೇವಸ್ಥಾನದ ಹತ್ರನೂ ಕರೆಂಟ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ಒಂದು ಫೋಟೋ ತೊಗೊಂಡೆ. ದೇವಸ್ಥಾನದ ಒಳಗಡೆ ಕಾಲಿಟ್ಟಿದ್ದಂಗೆ ಕರೆಂಟ್ ಬಂದಮೇಲೆ ಸೀದಾ ಒಳಗಡೆ ಹೋಗ್ಬಿಟ್ಟು ನಂತರ ಮಾಲೆ ಹಾಕಿದ್ದವರು ತುಂಬ ಜನ ಬಂದಿದ್ದರು. ಸರಿ ಅಂತ ಅಮ್ಮ ಓಂ ಶಕ್ತಿ ದೇವಸ್ಥಾನ ಅದು. ಅಮ್ಮ ಓಂ ಶಕ್ತಿ ದರ್ಶನ ಮಾಡಿಕೊಂಡು ಓಂ ಶಕ್ತಿನ ಕೈ ಮುಕ್ಕೊಂಡು ಸರಿ ಅಂದ್ಬಿಟ್ಟು ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸಿ ಸೀದಾ ಸೈಡಿಗೆ ಬಂದು ಇಲ್ಲಿ ದೇವಸ್ಥಾನದ ಒಳಗಡೆಯಲ್ಲಿ ದೇವರಿದ್ದಾರೆ. ಇನ್ನೂ 3-4 ದೇವರಿದ್ದಾರೆ. ಅವ್ರಿಗೆಲ್ಲ ಪ್ರದಕ್ಷಿಣೆ ಹಾಕ್ತಾಯಿದ್ವಿ. ನನ್ನ ಮಗಳಿಗೂ ತೋರಿಸ್ತಾಯಿದ್ವಿ, ದೇವ್ರನ್ನ ನೋಡ್ತಾ ಇದ್ಲು. ಸರಿ ಅಂದ್ಬಿಟ್ಟು ಅಮ್ಮನ ಹತ್ರ ಮಲಗಿಸಿದ್ವಿ. ಈಚೆ ಮಲಗಿಸಿ ಅವಳನ್ನ ಕೈ ಮುಗಿಸ್ತಾಯಿದ್ವಿ. ಅವಳು ಮಲ್ಕೊಂಡು ಆಟ ಆಡ್ತಾ ಇದ್ಲು. ಸರಿ ಅಂದ್ಬಿಟ್ಟು ಅಲ್ಲೇ ಒಂದು 2 ನಿಮಿಷ ಮಲಗಿಸಿ ಕರ್ಕೊಂಡು ಬಂದು ಅಲ್ಲಿ ಕೈ ಮುಗಿ ಅಂತ ಅಂದರೆ ಹೋಗಿ ಅದ್ರ ಮೇಲೆ ನಿಂತ್ಕೊಳಕ್ಕೆ ಹೋಗಿದ್ಲು. ಬೈತಾರೆ ಇಳಿ ಅಂದ್ರೂ ಇಳಿತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಕೈ ಮುಗಿಸ್ಬಿಟ್ಟು ಹೋಗಿ ಅಲ್ಲೊಂದು 5 ನಿಮಿಷ ಕೂತಿದ್ದು ಈಚೆ ಬಂದುಬಿಟ್ಟು ಒಂದು ಫೋಟೋ ತೊಗೊಳ್ಳೋಣ, ವೀಡಿಯೋ ಕ್ಲಿಪ್ ಹಾಕೋಣ ಅಂದ್ಬಿಟ್ಟು ಒಂದು ಫೋಟೋ ತೊಗೋತಾ ಇದ್ದೆ. ಮತ್ತೆ ಕರೆಂಟ್ ಹೋಯಿತು. ಸರಿ ಅಂದ್ಬಿಟ್ಟು ಸುಮ್ಮನಾದ್ವಿ. ಮತ್ತು ಈ ಕಡೆ ಇನ್ನೊಂದು ದೇವ್ರು ಇತ್ತು, ಆ ದೇವ್ರದ್ದು ಒಂದು ಕ್ಲಿಪ್ ತೊಗೊಂಡು ಮತ್ತೆ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ಡೈರೆಕ್ಟು ನನ್ನ ಫ್ರೆಂಡ್ ಮನೆಗೆ ಬಂದು ಕೇಕ್ ಕಟ್ ಮಾಡಿಸೋಣ ಅವಳ ಕೈಯಲ್ಲಿ ಅಂತ ಬಂದು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ನೀವೇ ನೋಡ್ಬೋದು, ನೋಡಿ ಫ್ರೆಂಡ್ಸ್. ಬೇಜಾನ್ ಬಂದ್ಬಿಟ್ಟು ಅಲ್ಲೇ ಮಾಡು ಬಾ. ಅವಳು ಎದ್ರಕೊಂಡ್ಬಿಟ್ಲೇನು ನನಗೆ. ಕೂದ್ಲು ಏನಾಯ್ತು? ಕೂದ್ಲು ನೋಡು, ಸೀತು ವಾಸನೆ ಇಲ್ಲ ಸೀತಿಲ್ಲ ಅಲ್ವೇನೆ, ನಸ ಇದೆಯಾ? ಹ್ಯಾಪಿ ಬರ್ತ್ಡೇ ಟು ಯು, ಗುಂಡ ಅಲ್ಲೋಡಲ್ಲಿ ಕೇಕ್ ಕಟ್ ಮಾಡ್ತೀನಿ. ಅಲ್ಲೋಡಮ್ಮ ರಾಗ ಹೇಳಿರ್ತಾವಳೆ. ಬೇಡ ಬಯೋಳಿಕೆ ಹೋಗ ಅಂಟ್ಕೊಂಬಿಟ್ಟು ನೋಡ್ತಾಳೆ ಏನ್ ಕೊಟ್ಟರು ಅಷ್ಟೇ. ಬಿಸಾಕ್ತೀನಿ, ಹಿಡ್ಕೊಳ್ಳಿ ಕೈ ಕುಡಿಯೋದ ಕೈಲ ಅದೇ ಪಿಚ್ಚಿ ಮಾಡ್ತಾವಳೆ. ಅಯ್ಯೋ
ಗುಂಡ ಕೇಕೆ ಕೈ ಕೊಡಿ ಮಾಡಿ ತಗ ನೀವು ತಿನ್ನಿಸ್ತಾಳೆ ಅಕ್ಕ ಬಾಯಿಗೆ ಕ್ರೀಮ್ ಅವರೇ ಹಾಕ್ತಾರೆ ನೀವು ಅಲ್ಲಿ ಅವರೇ ಹಾಕ್ತಾರೆ ಕೇಕ್ ಏನಂತ ನೋಡ್ತಾವಳ ಅವಳು ಗುಂಡ ಹಾಕೆ ಕೈ ಕೊಟ್ಟೈತೆ ಅದು ಬಾಯ ಬಿಸ್ಕೆಟ್ ಎಲ್ಲ ಕೊಟ್ಬಿಟ್ಟ ಹಾಕ್ಲಿ ಇಬ್ರು ಬಾಯಿ ತೆಗಿತಾರೆ ಅಂತ ಗುಂಡ ಇದಲ್ಲ ಅಲ್ಲಿ ಕೊಡು ಅಜ್ಜಿ ಕೊಡು ಓ ಅದು ಎಲ್ಲ ಕೇಕೆ ಇಲ್ಲ ಅಲ್ಲಿ ಕೇಕ್ ಎಲ್ಲ ಈಗ ಗುಂಡ ಆಗಿತ್ತಿ ಬರ್ತಕ್ಕೆ ಬಾಯಿಗೆ ಹಾಳು ಮಾಡಲ್ಲ ಕೇಕ್ ಹಾಕಲಿಲ್ಲ ಬಾಯಿಗೆ ಇಲ್ಲ ಇಲ್ಲ ಅದ ಹಂಗೆ ಇಟ್ಬಿಡು ನಾನು ಬ್ಯಾಟ್ರಿಗೆ ಎತ್ಕೊಂಡು ಹೋಗಿ ಸರಿ ಹೂವು ಇರೋದಾ ನಾಲ್ಕು ಪೀಸ್ ಮಾಡ್ಬಿಟ್ಟು ಮಾಡ್ಬಿಡುವ ಅಮ್ಮ ಹಂಗೆ ಅವರ್ ಯು ಗುಂಡ ಪ್ಲೀಸ್ ಅಂತ ವೀಡಿಯೋ ತಕೊಳ್ಳೋ ಒಂದು ಅಲ್ಲೇ ಮಲ್ಕೊಂಡ್ಬಿಡ್ಬೇಕು ಇವಾಗ ಓನಮ್ಮ ಏನ್ ಬೇಕಮ್ಮ ಬನ್ನಿ ಒಂದು ಸೆಲ್ಫಿ ಹೊಡ್ಕೊಡು ಸರಿ ಅಂದ್ಬಿಟ್ಟು ಎಲ್ಲ ಆಯಿತು. ನನ್ನ ಫ್ರೆಂಡು ಸಮಾಧಾನ ಮಾಡ್ತಾಯಿದ್ರು ನನ್ನ ಮಗಳನ್ನ. ಸರಿ ಎಲ್ಲರೂ ಬನ್ನಿ ಒಂದು ಸೆಲ್ಫಿ ಹೊಡ್ಕೊಳ್ಳೋಣ ಅಂತ ಒಂದು ಸೆಲ್ಫಿ ಹೊಡ್ಕೊಂಡ್ವಿ. ಸೆಲ್ಫಿ ಹೊಡ್ಕೊಂಡು ಸರಿ ಅಂತ ಬರ್ತಡೇ ಮುಗಿಸಿದ್ವಿ. ಫೋನಲ್ಲಿ ಸಾಲ್ಗೆ ಹಾಕಿ ಸಮಾಧಾನ ಮಾಡ್ತಾಯಿದ್ರು. ಫೋನ್ನ ಹಿಡ್ಕೊಂಡು ಕಚ್ತಾಯಿದ್ಲು. ಸರಿ ಅಂದ್ಬಿಟ್ಟು ಅವಳೆ ಕಚ್ಬೇಡ ಅಂತ ಸಮಾಧಾನ ಮಾಡ್ತಾಯಿದ್ಲು ನನ್ನ ಫ್ರೆಂಡು. ಸಮಾಧಾನ ಮಾಡಿ ಆಮೇಲೆ ಏನು ಮಾಡಿದ್ರು ಮೊಬೈಲ್ ಬಿಡ್ತಾ ಇರಲಿಲ್ಲ ಇವಳು. ಸರಿ ಅಂತ ಸಮಾಧಾನ ಮಾಡಿದ್ವಿ. ಹೆಂಗೋ ಸಮಾಧಾನ ಆದ್ಲು. ಅದನ್ನು ನಾನು ಈ ಕ್ಲಿಪ್ಪಲ್ಲಿ ಆ್ಯಡ್ ಮಾಡ್ಬೋದಿತ್ತು, ಬಟ್ ಸಾಂಗ್ಸ್ ಎಲ್ಲ ಬರ್ತಿತ್ತಲ್ಲ, ಆ ಸಾಂಗ್ಸ್ ಎಲ್ಲ ಅದೇ ಥರ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟೆಡ್ ಸ್ಟ್ರೈಕ್ ಬರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಮತ್ತೆ ಸ್ಟಾರ್ಟ್ ಮಾಡಿದ್ಲು ಅಳೋಕ್ಕೆ. ಅವಳಿಗೆ ಕೈಯಿಂದ ಏನಾದ್ರು ಕಿತ್ಕೊಂಡ್ರೆ ಬೇಗ ಅಳು ಬರುತ್ತೆ. ಕೈಗೆ ನಾವು ಕೊಟ್ಬಿಟ್ಟು ಮತ್ತೆ ನಾವೇ ಕಿತ್ಕೊಂಡ್ರೆ ತುಂಬ ಅಳು ಬರುತ್ತೆ. ಸಮಾಧಾನ ಮಾಡೋದು ತುಂಬ ಕಷ್ಟ ಅವಳನ್ನ. ಮತ್ತು ಸರಿ ಅಂದ್ಬಿಟ್ಟು ಅವಳನ್ನ ಈಚೆ ಕರ್ಕೊಬಂದು ಈಚೆಗಡೆ ಎಲ್ಲ ತೋರಿಸಿ ಈಚೆಗಡೆ ಎಲ್ಲ ಸಮಾಧಾನ ಮಾಡಿ ಮತ್ತೆ ಒಳಗಡೆ ಕರ್ಕೊಬಂದು ಮತ್ತೆ ಸಮಾಧಾನ ಮಾಡಿದ್ವಿ. ಸರಿ ಟೈಮ್ ಆಯಿತು ಅಂದ್ಬಿಟ್ಟು ನಮ್ಮನೆಗೆ ಕರ್ಕೊಂಡು ಬಂದ್ವಿ. ನಮ್ಮನೆಗೆ ಕರ್ಕೊಬಂದ್ಬಿಟ್ಟು ಮಲಗಿಸಿದ್ವಿ ದಿವಾನ್ ಕಟ್ ಮೇಲೆ ಮಲಗಿಸಿದ್ವಿ. ಅಪ್ಪ ಮಗಳು ಇಬ್ಬರು ಆಟ ಆಡ್ತಾಯಿದ್ರು. ನಾನು ಸರಿ ಅಂದ್ಬಿಟ್ಟು ಹಾಲು ಕಲಿಸ್ಕೊತಾ ಇದ್ದೆ. ಹಾಲು ಹಾಕೋಣ ಅವಳಿಗೆ, ಹೊಟ್ಟೆ ಹಸಿವಾಗಿರುತ್ತೆ. ಅವಳಿಗೆ ಹಾಲು ಹಾಕಿದ್ಮೇಲೆ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ದೆ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.